ಸ್ನೇಹಿತರೆ ನಮಸ್ಕಾರ. ಇದು ವಿನಿಧನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹಳೇಬೀಡಿಗೆ ಬಂದಿದ್ದೇವೆ. ಹಳೇಬೀಡಿನ ಶ್ರೀ ವಿಠ್ಠಲ ರುಕ್ಮಾಯಿ ದೇವಸ್ಥಾನದ ಆವರಣದಲ್ಲಿ 13ನೇ ವರ್ಷದ ದಿಂಡಿ ಮಹೋತ್ಸವ. ಪ್ರತಿ ವರ್ಷವೂ ಕೂಡ ಅತಿ ವೈಭವದಿಂದ, ಅಂದರೆ ವೈಭವ ಅಂದರೆ ಅಲ್ಲಿ ಭಕ್ತಿ ವೈಭವವೂ ಸಹ ಇರುತ್ತೆ. ಜನ ಸೇರೋದು ಮಾತ್ರ ವೈಭವ ಅಲ್ಲ, ಅಲಂಕಾರ ಇದ್ದರೆ ಮಾತ್ರ ಅಲ್ಲಿ ವೈಭವ ಅಲ್ಲ. ಇಲ್ಲಿ ಇರುವಂತಹ ಎಲ್ಲ ಭಕ್ತಾದಿಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಆ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಒಂದು ನೇತೃತ್ವ ಮುಂಚೂಣಿಯನ್ನು ಹಿಡಿದಿರುವಂತಹ ಶ್ರೀಯುತ ಅಧ್ಯಕ್ಷರು ಇಲ್ಲಿದ್ದಾರೆ. ತಮ್ಮ ಹೆಸರು ಸರ್? BC ತುಕಾರಾಮರಾವ್. ತಮ್ಮ ಒಂದು ನೇತೃತ್ವದಲ್ಲಿ ಇಷ್ಟು ವರ್ಷಗಳ ಕಾಲ ನಿರಾತಂಕವಾಗಿ ನಡೆಸ್ಕೊಂಡು ಬಂದಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಸರ್? ಬೇರೆ ಬೇರೆ ಊರುಗಳಲ್ಲಿ ದಿಂಡಿ ಮಹೋತ್ಸವ ನಡೆಯುತ್ತೆ, ಆದರೆ ಇಲ್ಲಿ ಇಷ್ಟು ಯಶಸ್ವಿಯಾಗಿ ಮತ್ತು ಹೆಚ್ಚು ಆಕರ್ಷಕವಾಗಿ ಹೆಚ್ಚು ಭಕ್ತರು ಸೇರುವಂತಹ ಸಾಧ್ಯತೆಯಾಗಿದೆ. ಹೇಗೆ ಸಾಧ್ಯ ಹೇಳಿ ಸರ್? ಇದು ದೇವಸ್ಥಾನನೂ ಕೂಡ ನಮ್ಮವರು ಏನು ಇದರದ್ದು ಗಂಧನೇ ಇರಲಿಲ್ಲ. ಸಮಾಜದವರ ಪ್ರೇರಣೆಯಿಂದ ಒಂದು ಸೈಟನ್ನು ತಗೊಂಡು ಆ ಸೈಟು ಕೂಡ ನಮಗೆ ಪ್ರಸಾದದ ರೂಪದಲ್ಲಿ ಸಿಕ್ತು. ಇವತ್ತು 22 ಗುಂಟೆ ಜಾಗನ ನಾವು 1 ಲಕ್ಷ ಕೂಡ ಕೊಟ್ಟು ತೊಗೊಂಡಿಲ್ಲ. ಇವತ್ತು 1 ಗುಂಟೆಗೆ 4 ಲಕ್ಷ ರೂಪಾಯಿ ನಡೀತಾ ಇದೆ. ಅದು ಅಂಥದ್ರಲ್ಲಿ ನಾವು ಏನು ದುಡ್ಡು ಇಲ್ಲದೆ ಇದ್ದಾಗ ಬಿಂದು ಮಾಧವ ಸ್ವಾಮೀಜಿ ಎಲ್ಲಿ ಬೆಲಗೂರು ಅಲ್ಲಿ ಅವ್ರು ಕೇಳಿದಾಗ ನೀವು ಕೆಲಸ ಪ್ರಾರಂಭ ಮಾಡಿ ಅವರೇ ಮಾಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದರು. ಅದರಂತೆ ಬಂದು ಕೆಲಸ ಶುರು ಮಾಡಿದ್ರು. ಸುಮಾರು ಒಂದು 60-70 ಲಕ್ಷ ರೂಪಾಯಿ ತನಕ ಆಯಿತು. ಎಲ್ಲ ನಮ್ಮ ಸಮಾಜದವರ ಸಹಕಾರ, ಸಮಾಜ ಬಂಧುಗಳ ಸಹಕಾರ, ಎಲ್ಲರ ಸಹಕಾರದಿಂದ ಒಂದು ದೇವಾಲಯ ನಿರ್ಮಾಣ ಆಯಿತು. ಪೂಜ್ಯರಾದಂಥ ಪುಷ್ಪಗಿರಿ ಸೋಮಶೇಖರ ಸ್ವಾಮೀಜಿಗಳವರಿಂದ ಉದ್ಘಾಟನೆ ಮಾಡಿಸಿ ಇವತ್ತಿಗೆ 13 ವರ್ಷ ಆಗಿದೆ. 13 ವರ್ಷದಿಂದನೂ ಕೂಡ ನಾವು ಎಲ್ಲದೂ ಕೂಡ ದೇಣಿಗೆ ಸಮಾಜ ಬಾಂಧವರು 3,000, 5,000, 20,000 ಈ ರೀತಿ ಎಲ್ಲ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮವರು ಸಮಾಜ ಬಾಂಧವರಿಂದ, ಬಂಧು ಬಾಂಧವರಿಂದ ಈ ಕೆಲಸ ಕೂಡ ನಡೀತಾ ಇದೆ. ಇನ್ನು ಮುಂದೆ ಏನೋ ದೇವರು ಕಂಡುಬಿಟ್ಟಿದ್ದಾನೆ, ಸ್ವಲ್ಪ ಎಲ್ಲರೂ ಕೂಡ ಸಮುದಾಯ ಭವನಕ್ಕೆ ರೂಮ್ ಎಲ್ಲ ಕಟ್ಟಿ ಬಾಡಿಗೆ ಕೊಟ್ಟಿದ್ದೀವಿ. ಮುಂದಿನ ಸರಿಯಿಂದ ನಮ್ಮ ಈ ಒಂದು ಸ್ವಯಾರ್ಜಿತ ಹಣದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋವಂಥ ಮಟ್ಟಕ್ಕೆ ಈಗ ಬಂದು ನಿಂತಿದೆ. ಇದು ಇಷ್ಟೊಂದು ಎಲ್ಲದೂ ಕೂಡ ಜನಗಳ ಸಹಕಾರದಿಂದ ಮತ್ತು ದೈವಾನುಗ್ರಹದಿಂದ ಆಗಿದೆ ಅಂತ ತಿಳ್ಕೊಂಡು ನಾವು ಈ ಕೆಲಸದಲ್ಲಿ ಮುನ್ನಡೆಸ್ತಾ ಇದ್ದೀವಲ್ಲ. ಯಾವ ನಿರ್ವಂಚನೆ ಇಲ್ಲದಲೇ, ಯಾರು ಕೈಯಿಂದ ಹಾಕದಲೇ, ಯಾರು ನೊಂದ್ಕೊಂಡಲೇ ಈ ಕೆಲಸ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಸರ್. ಶ್ರದ್ಧಾ ಭಕ್ತಿಯಿಂದ ದೇವರಿಂದ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ತಮ್ಮ ಒಂದು ನೇತೃತ್ವದಲ್ಲಿ ಇಲ್ಲಿ ತನಕ ಹಾಗೆ ನಡ್ಕೊಂಡು ಬಂದಿದೆ. ನಿಮ್ಮ ಮುಂದಿನ ಪೀಳಿಗೆಗೆ ಏನು ಹೇಳ್ತೀರಿ ನಡೆಸ್ಕೊಂಡು ಹೋಗೋರಿಗೆ? ಏನು ಈಗ ನಾವೀಗಾಗೆ ವಯಸ್ಸಾಗಿದೆ, ನಮ್ಮ ಈ ಒಂದು ಮುಂದಿನ ಒಂದು ಯುವ ಜನಾಂಗಕ್ಕೆ ಈ ಒಂದು ವಿಚಾರ ಮುಂದಿಟ್ಟಿದ್ದೀನಿ. ನೀವಿರೋವರೆಗೂ ನೀವೇ ನಿರ್ವಹಣೆ ಮಾಡಬೇಕು ಅಂತಾರೆ. ಇದನ್ನೆಲ್ಲ ನಿರ್ವಹಣೆ ಮಾಡೋಂಥವ್ರು ಇದ್ದಾರೆ, ಎಲ್ಲ ಯುವಕರಿದ್ದಾರೆ, ಅವರಿಗೆಲ್ಲ ವಹಿಸ್ತೀವಿ. ಅವರು ಸಾರೋದ್ಧರಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕೂಡ ಈ ಇಂಪ್ರೂವ್ಮೆಂಟ್ ಇದೆಯಲ್ಲ, ಇದು ಇತ್ತೀಚೆಗೆ ಆಗಿರೋ ಅಂಥದ್ದು ಎಲ್ಲ. ಈಗ ಕನಿಷ್ಠ 25 ಲಕ್ಷ ರೂಪಾಯಿ ಮೇಲೆ ಖರ್ಚಾಗಿದೆ. ಈ ಎಲ್ಲ ಹಣ ಕೂಡ ನಮ್ಮ ಸಂಸ್ಥೆಯಿಂದನೇ ನಿರ್ವಹಣೆ ಮಾಡ್ತಾಯಿದ್ದೀವಿ. ಯಾರ್ದೇನು ದೇಣಿಗೆ ಅಲ್ಲ, ಬಾಡಿಗೆ ಬರ್ತಾ ಇದೆ, ಆ ಬಾಡಿಗೆಯಿಂದ ನಿರ್ವಹಣೆ ಮಾಡ್ತಾ ಇದ್ದೀವಿ. ದೇವಸ್ಥಾನವು ತುಂಬ ಚೆನ್ನಾಗಿದೆ. ಇಲ್ಲಿರುವಂತಹ ರುಕ್ಮಿಣಿ ಪಾಂಡುರಂಗ ಏನು ವಿಗ್ರಹಗಳು ಮನಸ್ಸಿಗೆ ಭಕ್ತಿಯನ್ನು ಮೂಡಿಸುವಂತಹ ಒಂದು ಆಕರ್ಷಣೀಯವಾಗಿದೆ. ಇಲ್ಲಿ ಎಲ್ಲವೂ ಕೂಡ ಏನೋ ಒಂಥರ ಸೆಳೆತ. ಇಲ್ಲಿಗೆ ಬಂದರೆ ಆಚೆ ಹೋಗಬಾರ್ದು ಅಂತ ಮನಸ್ಸಿಗೆ ಅನಿಸುತ್ತೆ. ಅಂತಹ ಒಂದು ಸ್ಥಳದಲ್ಲಿ ದೇಗುಲವನ್ನು ನಿರ್ಮಿಸಿದ್ದೀರಿ. ನಿಮ್ಮ ಕಾಣಿಕೆ ಅಪಾರವಾಗಿದೆ. ಮುಂದಿನವರು ಕೂಡ ಹೀಗೆ ನಡೆಸ್ಕೊಂಡು ಹೋದರೆ ಖಂಡಿತ ನಡೆಸ್ಕೊಂಡು ಹೋಗ್ತಾರದ ಭರವಸೆ ಇದೆ ಸರ್. ಮಾಡ್ತಾರೆ. ಧನ್ಯವಾದಗಳು ಸರ್. ಆಗಲಿ. ನೀವೆಲ್ಲರೂ ಕೂಡ ನಮಗೆ 13 ವರ್ಷದಿಂದನೂ ಕೂಡ ಒಂದು ನಿಸ್ವಾರ್ಥ ಸೇವಕರಾಗಿ ಈ ಒಂದು ಜಾಹೀರಾತನ್ನು ಕೊಟ್ಟು ಜನಸಂಪರ್ಕ ಇಲ್ಲಿ ಬರುವಂತೆ ನಿಮ್ಮ ಒಂದು ಎಲ್ಲದೂ ಕೂಡ ಅನುಕೂಲ ಆಗಿದೆ. ಇನ್ನು ಮುಂದೂ ಕೂಡ ನೀವು ಇದೇ ರೀತಿ ನಡೆಸ್ಕೊಂಡು ಹೋಗ್ತೀರಾ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಈ ಒಂದು ಸನ್ನಿಧಿಯಲ್ಲಿ ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.